KCN में आपका स्वागत है। मैं किंग हमीद। ಇವತ್ತು ಏನು ನಮ್ಮ ಮೈಸೂರಿನ ಪ್ರತಿಷ್ಠಿತ ಮಿಷನ್ ಹಾಸ್ಪಿಟಲ್ ಅಂತಾನೆ ಹೆಸರು ಪಡೆದಂತ ಈ ಹಾಸ್ಪಿಟಲ್ ಅಲ್ಲಿ ಇವತ್ತು ಈ ಹಾಸ್ಪಿಟಲ್ ನ ದಿವಾಳಿ ಅಂತಕ್ಕೆ ತಂದಿರುವಂತ ಈ ಟ್ರಸ್ಟ್ನವರು ಹೆಚ್ಚು ಕಡಿಮೆ ನನಗೀಗ 52 ವರ್ಷ. ನಾನು ಹುಟ್ಟಕ್ ಮುಂಚೆಯಿಂದ ಇದ್ದಂತ ಈ ಹಾಸ್ಪಿಟ್ಲು ಮತ್ತೆ ಇದನ್ನ ನಮ್ಮ ಮೈಸೂರು ಮಹಾರಾಜರು ಕೊಟ್ಟಿರುವಂತ ಕೊಡುಗೆ. ಈ ಹಾಸ್ಪಿಟಲ್ನ ಆರೋಗ್ಯದ ವಿಚಾರಕ್ಕೇನೆ ಈ ಹಾಸ್ಪಿಟಲ್ ಉಪಯೋಗಿಸ್ಬೇಕು ಅಂತ ಹೇಳಿ ಅವತ್ತು ಸರ್ಕಾರ ಕೊಟ್ಟಿರುವಂತ ಜಾಗ ಇದು. ಈ ಜಾಗದಲ್ಲಿ ಉತ್ತಮವಾದಂತ ಆರೋಗ್ಯ ಕೇಂದ್ರವಾಗಿ ನಡೀತಾ ಇತ್ತು. ಇಲ್ಲಿ ಹೆಚ್ಚು ಕಡಿಮೆ 450ರಿಂದ 500 ಜನ ಇಲ್ಲಿ ನೌಕರರುಗಳಿದ್ರು. ಈಗ ಈ ವರ್ಲ್ಡ್ಸ್ ವರ್ತ್ ಅಂತ ಏನು ಆ ಟ್ರಸ್ಟ್ ಇದೆ, ಆ ಟ್ರಸ್ಟ್ ಇಂದ ತುಂಬಾ ವ್ಯತ್ಯಾಸಗಳು ಮೈಸೂರು ನಗರದಲ್ಲಿ ಆಯ್ತಾ ಇದೆ. ಈ ವರ್ಲ್ಡ್ಸ್ ವರ್ತ್ ಟ್ರಸ್ಟ್ಗೆ ಹೆಚ್ಚು ಕಡಿಮೆ ಮೈಸೂರಿನಲ್ಲಿ ಸುಮಾರು ಕಡೆ ಜಾಗವನ್ನ ಸರ್ಕಾರ ಕೊಟ್ಟೈತೆ. ಇವರು ಆರೋಗ್ಯ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತೀವಿ. ನಾವು ಆರೋಗ್ಯ ಕೇಂದ್ರದಿಂದ ಸಾರ್ವಜನಿಕರಿಗೆ ನಾವು ಉಪಯೋಗ ಮಾಡಿಸುವಂತ ಕೆಲಸನ ಮಾಡ್ತೀವಿ ಅಂತ ಅಂದ್ಬಿಟ್ಟು ತಗೊಂಡಿರುವಂತ ಜಾಗಗಳಿದು. ಸಿದ್ದಪ್ಪ ಸ್ಕ್ವೇರ್ ಅಲ್ಲಿ ಕಿರಣ್ ನರ್ಸಿಂಗ್ ಹೋಮ್ ಅಂತ ಒಂದು ನರ್ಸಿಂಗ್ ಹೋಮ್ ಇತ್ತು. ಆ ನರ್ಸಿಂಗ್ ಹೋಮ್ದು ಇದೇ ವಿಚಾರ. ಅದನ್ನೇ ನಮ್ಮ ಪ್ರಭಾ ಮಂಡಲ್ ಅವರು ಆ ಹಾಸ್ಪಿಟಲ್ ಬಿಟ್ಟ ನಂತರ ಈ ವರ್ಲ್ಡ್ಸ್ ವರ್ತ್ ಟ್ರಸ್ಟ್ ಅವರು ಅದನ್ನ ನಡ್ಸಕ್ಕಾಗದೆ ಅದನ್ನ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿ ಈಗ ಒಂದೂವರೆ ತಿಂಗಳಿಂದ ಅದನ್ನ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅದೇ ರೀತಿ ಈ ಹಾಸ್ಪಿಟ್ಲ್ ಮಿಷನ್ ಹಾಸ್ಪಿಟ್ಲ್ ಮುಚ್ಚಿ ಇಲ್ಲಿರುವಂತ ನೌಕರರುಗಳಿಗೆಲ್ರಿಗೂ ಆಚೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು 300 ಬೆಡ್ ಇರುವಂತ ಹಾಸ್ಪಿಟ್ಲ್ ಇದು. ಈ ಭಾಗದಲ್ಲಿ ನಮ್ಮ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಮಂಡಿಮೂಲ ಆಗ್ಬೋದು, ಕಾಮಟಗೆರೆ ಆಗ್ಬೋದು, ಸೊಪ್ಪನಕೆರೆ, ಉಪ್ಪನಕೆರೆ, ಒಕ್ಕಲಗೆರೆ, ದೊಡ್ಡೊಕ್ಕಲಗೆರೆ, ಚಿಕ್ಕೊಕ್ಕಲಗೆರೆ, ಕುರುಬಗೆರೆ, ಕುಂಬಗೆರೆ, ಗರಡಿಕೆರೆ, ಈದ್ಗಾ, ಬಡಾಮಕ್ಕಾನು, ಇಲ್ಲಿ ಈ ಭಾಗದ ಜನಗಳಿಗೆಲ್ರಿಗೂ ಇದು ಉತ್ತಮವಾದಂತ ಸೇವೆ ಕೊಡ್ತಾ ಇದ್ದಂತ ಟ್ರಸ್ಟಿನ ಆಸ್ಪತ್ರೆ. ಇವತ್ತು ಯಾರು ಈ ಆಸ್ಪತ್ರೆ ಇನ್ಚಾರ್ಜ್ ತಗೊಂಡಿದ್ದಾರೆ, ಯಾರೋ ಪಾಲ್ ಅಂತ ಅಂದ್ಬಿಟ್ಟೊಬ್ರು, ಮತ್ತೆ ಇನ್ನೊಬ್ರು ಹೇಮಚಂದ್ ಅಂತ ಅಂದ್ಬಿಟ್ಟೊಬ್ರು, ಅವರಿಬ್ರು ಈ ಆಸ್ಪತ್ರೆನ ಅಧೋಗತಿಗೆ ತಂದು ಈ ಹಾಸ್ಪಿಟಲ್ನ ಮುಚ್ಚುವಂತ ಪರಿಸ್ಥಿತಿಗೆ ತಂದಿದ್ದಾರೆ. ಇಲ್ಲಿ 450ರಿಂದ 500 ಜನ ಏನು ಕೆಲಸ ಮಾಡ್ತಾ ಇದ್ರು, ಅವರು 18 ದಿನದಿಂದ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಯಾರನ್ನೂ ಸ್ಪಂದಿಸಿಲ್ಲ ಇವತ್ತವರೆಗ ಆ ಟ್ರಸ್ಟ್ನವರು. ನನಗೆ ಒಂದು ವಾರದ ಹಿಂದೆ ಇಲ್ಲಿಯ ನೌಕರರುಗಳು ಬಂದು ಅವ್ರ ಅಹವಾಲನ್ನ ಹೇಳಿದಾಗ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಒಂದು ವಾರದಿಂದ ನನ್ನ ಗಮನಕ್ಕೆ ಬಂತು. ಅವತ್ತಿಂದ ನಾನು ಈ ಹಾಸ್ಪಿಟ್ಲ ಡೈರೆಕ್ಟ್ರು ಮತ್ತೆ ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ಗಳು, ಚೇರ್ಮನ್ಗಳು ಎಲ್ಲರಿಗೂ ನಂಬರ್ ತಗೊಂಡು ಅವ್ರಿಗೆಲ್ರಿಗೂ ಫೋನ್ ಮಾಡ್ತಾ ಇದ್ದೆ. ಒಬ್ರು ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ. ಇವತ್ತು ಖುದ್ದಾಗಿ ನಾನೇನೆ ಇಲ್ಲಿ ಪ್ರತಿಭಟನೆ ನಡೆಯುವಂತ ಸ್ಥಳಕ್ಕೆ ಹೋಗ್ಬೇಕು, ಮತ್ತೆ ಈ ಹಾಸ್ಪಿಟಲ್ ಉಳಿಸ್ಬೇಕು, ಇಲ್ಲಿರುವಂತ ನೌಕರರುಗಳಿಗೆ ಸಹಕಾರಿಯಾಗಿ ನಾನು ನಿಂತ್ಕೊಳ್ಳೇಬೇಕು ಅಂತ ನನ್ನ ತೀರ್ಮಾನಕ್ಕೆ ಬಂದು ಇವತ್ತು ನಾನು ನಮ್ಮ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಆದಂತ ವೀಣಾ ಅವ್ರನ್ನು ಈಗ ಇಲ್ಲಿ ಬರಕ್ಕೆ ಹೇಳಿದ್ದೀನಿ. ಮತ್ತೆ ಇಲ್ಲಿ ಆ ಪೊಲೀಸ್ ಸಿಬ್ಬಂದಿಗಳಿಗೆಲ್ರಿಗೂ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇಲ್ಲಿ ಪ್ರತಿಭಟನೆ ನಿರತರಾಗಿರೋರಿಗೆ ಯಾವುದೇ ತರ ತೊಂದರೆ ಆಗಬಾರ್ದು. ಮತ್ತೆ ಇವರು ಮೊದಲು ಮಿಷನ್ ಹಾಸ್ಪಿಟಲ್ ಹೆಂಗ್ ನಡೀತಿತ್ತು ಅದೇ ರೀತಿ ನಡೆಸುವಂತ ಕೆಲಸವನ್ನ ಟ್ರಸ್ಟ್ನವರು ಮಾಡಬೇಕು. ಇಲ್ಲಿ ಸಾರ್ವಜನಿಕರಿಗೂ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನೌಕರರುಗಳು ಒಂದು 500 ಕುಟುಂಬ ಬೀದಿಗೆ ಬರುವಂತದ್ದು ತಪ್ಪುತ್ತೆ. ಆ ಬೀದಿಗೆ ಬರುವಂತ ವ್ಯವಸ್ಥೆನ ಇವರು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಎಲ್ಲರಿಗೂ ಜೀವನವನ್ನ ಸಾಗಿಸೋದಕ್ಕೆ ಅವಕಾಶವನ್ನ ಈ ಟ್ರಸ್ಟ್ನವ್ರು ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಈಗ ಹರಿಕೃಷ್ಣ ಅಂತ ಅಂದ್ಬಿಟ್ಟು ಯಾರೋ ಒಬ್ರು ಅಸಿಸ್ಟೆಂಟ್ ಅಡ್ಮಿನ್ ಅಂತ ಅಡ್ಮಿನ್ ಅವರು, ಅವ್ರ ಹತ್ರ ಮಾತಾಡಿದೆ ನಾನು. ಬೆಳಗ್ಗೆಗೆ ಆ ಡೈರೆಕ್ಟರ್ಗಳನ್ನ ಮತ್ತೆ ಬಿಷಪ್ನ ಇಬ್ರು ನಾನು ಕರೆಸಿ ಮಾತಾಡಿಸ್ತೀನಿ ಅಂತ ಹೇಳಿದ್ದಾರೆ. ಕರೆಸ್ತಿಲ್ಲ ಅಂತ ಅಂದ್ರೆ ನಾಳೆ ಬೆಳಗ್ಗೆಗೆ ಇಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವ್ರ ಜೊತೆ ನಾನು ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೀನಿ. ಇವ್ರಿಗೆಲ್ರಿಗೂ ನ್ಯಾಯ ಕೊಡಿಸುವಂತ ಕೆಲಸನ ಮಾಡ್ತೀನಿ.
ಮತ್ತೆ ಸರ್ಕಾರದ ಗಮನಕ್ಕೆ ತಂದು ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಮ್ಮ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವ್ರಿಗೂ ಇದನ್ನ ವಿಚಾರವನ್ನ ತಿಳಿಸಿ ಇದಕ್ಕೇನು ಪರಿಹಾರ ಕಂಡುಕೊಳ್ಬೇಕು ಅದನ್ನ ಕಂಡುಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಲ್ಲಿ ಎಮರ್ಜೆನ್ಸಿ ಸ್ಟ್ರಾಂಗ್ ಆಗಿ ಇದು ಇಲ್ಲ ಹೋದ್ರೆ ಈಗ ಅವರು ಇರೋದು ಇಲ್ಲ. ಇನ್ನು ನಮ್ಗೆ ಗೊತ್ತಾಯ್ತು, ಈಗ DNP ಸ್ಟೂಡೆಂಟ್ಸ್ ಇನ್ನಾಗ ಹೋದ್ರೆ ನಾನು ಇರ್ಲಿಕ್ಕೆ ಅವರು ಚಂದ್ರಶೇಖರ್ ಅವರು ಹೋಗ್ತಾರೆ. ಡಾಕ್ಟರ್ ಉತ್ತಮ್ ಆಲ್ರೆಡಿ ಹೇಳಿದ್ದಾರೆ ನನಗೆ, ಅವರು ಬೇರೆ ಕಡೆನೋ ಕೆಲಸ ಮಾಡ್ತಾರೆ, ಮಾಡ್ತಾರೆ ಹೇಳಿಲ್ಲ ನನಗೆ. ನಮ್ಮ ಉದ್ಯೋಗದಲ್ಲಿ ಯಾರು ಅಡ್ಮಿಟ್ ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ, ಕಾರಣ ನಾನು ಹೆಸರು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಎಲ್ಲ ಅಡ್ಮಿಟ್ ಮಾಡಿ ಕಾರಣ ನಮ್ಮ ರೆಸಿಡೆನ್ಸ್ ಸ್ಟಾಪ್ ಮಾಡ್ತಾರೆ. ನಾವು ಬಹಳ ಕಾಂಪ್ಲಿಕೇಟೆಡ್ ಸರ್ಜರೀಸ್ ಎಲ್ಲ ಮಾಡ್ತಿದ್ವಿ, ಎಲ್ರಿಗೂ ಗೊತ್ತು. ಮತ್ತು ಬೇರೆ ಕಡೆ ಇಲ್ಲ ನಾವು ಇದನ್ನ ಮಾಡಲಿಕ್ಕೆ ಆಗುದು. ಒಂದು ನೀವು ಯೋಚನೆ ಮಾಡಿ ಕೆಲಸ ಶುರು ಮಾಡಬೇಕು. ಇದೆ ಅದು ಮಾತಾಡುವ ವಿಷಯಗಳು ಅದೆಲ್ಲ ಇದೆ, ಡಿಮ್ಯಾಂಡ್ಸ್ ಅದೆಲ್ಲ ಇದೆ. ಮತ್ತು ಇದನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. DNP ರೆಸಿಡೆನ್ಸ್ ನಮ್ಮಲ್ಲಿ ಇಲ್ಲಾಂದ್ರೆ ನಾವು ನಾವು ಇರೋದು ಇರ್ಲಿಕ್ಕೆ ಆಗುತ್ತೆ. ಗೊತ್ತಾಗ್ಲಿ ಎಲ್ರಿಗೂ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಗೊತ್ತಾಗ್ಲಿಲ್ಲ ಅಂತ ಆಗ್ಬಾರ್ದು. ಎಲ್ಲರಿಗೂ ನಮಸ್ತೆ. ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಚೆನ್ನಾಗಿಲ್ಲ ನೀವು ಯಾರು ಹೇಳ್ತಿದ್ದೀರಾ ಶಾಸ್ತ್ರ ಕೇಳ್ಬೇಕು ಅಂತ ಹೇಳಿ. ಅಮ್ಮ ನಿಮ್ಗೆಲ್ಲ ಮಾತು ಕೊಟ್ಟಂತೆ ನಾವು ಬೆಳಗ್ಗೆಯಿಂದ ಸತತವಾಗಿ ನಿನ್ನೆ ರಾತ್ರಿ 11 ಗಂಟೆ ತನಕ ಚರ್ಚೆ ಆಯ್ತು. PF ರಿಲೇಟೆಡ್ ಆಫೀಸರ್ ಬಂದಿದ್ದಾರೆ, ರಮೇಶ್ ಅಂತ ಹೇಳಿ. ಅವ್ರ ಹೈಯರ್ ಅಥಾರಿಟಿ ಆಫೀಸರು ಸುಮನ್ ಅಂತ ಹೇಳಿ, ಅವರೊಟ್ಟಿಗೂ ಕೂಡ ಮಾತಾಡ್ಕೊಂಡ್ ಬಂದಿದ್ದೀವಿ. ನಿಮ್ಮ PF ರಿಲೇಟೆಡ್ ಬಗ್ಗೆ ಇವತ್ತು ಫೈನಲ್ ಒಂದು ಚರ್ಚೆ ಆಗ್ತದೆ, ಅದಕ್ಕೆ ಸರಿಯಾದಂತ ನ್ಯಾಯ ಸಿಗ್ತದೆ. ಎರಡನೇದಾಗಿ ಕಾರ್ಮಿಕರ ಇಲಾಖೆಗೆ ನಾವು ಹೋಗಿ ಆ ಕಮಿಷನರ್ಗೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಲೇಬರ್ ಅವರಿಗೆ ಕೂಡ ಬೆಳಗ್ಗೆ ಮನವಿನ ನೀಡಿದ್ವಿ. ಅವರು ಕೂಡ ಅತಿ ಶೀಘ್ರದಲ್ಲೇ ಬರ್ತಾ ಇದ್ದಾರೆ. ಅವರೊಟ್ಟಿಗೆ ಇವಾಗ ಒಂದು ಸಭೆ ನಡೀತದೆ. ಆ ಸಭೆನಲ್ಲಿ ಒಂದು ದೊಡ್ಡ ನಿರ್ಣಯ ಆಗ್ಲೇಬೇಕು ಅಂತ ಹೇಳಿ ತೀರ್ಮಾನ ತಗೋತಾ ಇದೀವಿ. ಆ ಯೂನಿಯನ್ ನ ಮುಖ್ಯಸ್ಥರು ಸಂಬಂಧಪಟ್ಟಂತೆ ನಮ್ಮ
ರಂಜಿತ್ ಅವರು, ಪ್ರಭಾಕರ್ ಅವರು ಇವರೆಲ್ಲ ಕೂಡ ನಮ್ಮ ಒಟ್ಟಿಗೆ ಬಂದಿದ್ದರು. ನಂತರ ನಮ್ಮ ಕರ್ನಾಟಕ ವಿರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕ, ಮಹಿಳಾ ಘಟಕ, ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಉಮೇಶ್ ಅವರು, ಇವರೊಟ್ಟಿಗೆ ಈ ಹಲವಾರು ಸಂಘಟನೆ, ಈ ಸೋಷಿಯಲ್ ಮೀಡಿಯಾ ಮೈಸೂರೇನಿದೆ ಇದರ ಒಬ್ಬರು ಅಧ್ಯಕ್ಷತೆ ಸ್ಥಾನ ವಹಿಸಿರ್ತಕ್ಕಂಥ ಸೂರ್ಯ ಅವರು ಮತ್ತು ಅವರ ಉಪಾಧ್ಯಕ್ಷರಾಗಿರ್ತಕ್ಕಂಥ ದರ್ಶನ್ ಅವರು, ಹರ್ಷ ಅವರು ನಮ್ಮೊಟ್ಟಿಗಿದ್ದರು. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಹೋಗಿದ್ದು ಲೇಬರ್ ಕಮಿಷನರ್ಗೆ. ಅವರು ಬಂದು ಸ್ಥಳನ ಪರಿಶೀಲನೆ ಮಾಡ್ತೀವಿ. ಈಗ ಹಿರಿಕರೊಬ್ರು ಹೇಳಿದ್ರು, ಅಲ್ಲಿ ಹೋಗಿದ್ದೀವಿ, ಮನವಿ ಕೊಟ್ಟಿದ್ದೀವಿ, ಇಲ್ಲಿ ಹೋಗಿದ್ದೀವಿ, ಅವ್ರನ್ನ ಭೇಟಿ ಮಾಡಿದ್ದೀವಿ, ಬರೀ ಆಗಿದೆ ಹೋಗಿದೆ ಅಷ್ಟೇ, ಆಗುವಗಳು ಹೋಗಿದೆ. ಅವ್ರು ಇಲ್ಲಿ ಯಾರೂ ಸ್ಥಳ ಪರಿಶೀಲನೆ ಮಾಡ್ತಾಯಿಲ್ಲ. ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯನ ಯಾರೂ ನೋಡಿಲ್ಲ. ಇವಾಗ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಇವತ್ತು ಇದು ಬಂತು ಅಂತಂತಂದರೆ ಇನ್ನೊಂದು ಬೇರೆ ದಾರಿನೇ ಇದೆ. ಆ ದಾರಿಗೆ ನಾವು ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಮ್ಮ. ದಯಮಾಡಿ ತಮಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಂಡೆ ನಾವು ಊರಿಗೆ ಹೋಗೋದು. ಈ ನಿಟ್ಟಿನಲ್ಲಿ ಈ PFO ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯಸ್ಥರು ರಮೇಶ್ ಸರು ಅವ್ರು ಬಂದಿದ್ದಾರೆ. ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಒಂದು ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ. ದಯಮಾಡಿ ಅವ್ರ ಮಾತಿಗೆ ತಾವೆಲ್ಲರೂ ಬೆಲೆ ಕೊಡಬೇಕು. ಇವತ್ತು ಇಲ್ಲಿ ಆಗಿರ್ತಕ್ಕಂಥ ದುರಾಡಳಿತದ ವ್ಯವಸ್ಥೆ, ಅದರಲ್ಲೂ ತಮ್ಮೆಲ್ಲರಿಗೂ ನೀಡಬೇಕಾಗಿರ್ತಕ್ಕಂಥ ಒಂದು ವೇತನ ಆಗಿರ್ಬೋದು ಅಥವಾ ಸಕಲ ಸೌಕರ್ಯಗಳಾಗಿರ್ಬೋದು, ಅಲ್ಲಿಗಾಗಿರ್ತಕ್ಕಂಥ ದೌರ್ಜನ್ಯತೆಯ ವಿರುದ್ಧ ನಾವೆಲ್ಲರೂ ನಿಂತಿದ್ದೀವಿ. ನೀವು ಯಾರು ಅನಾಥರಲ್ಲ, ಕಾರ್ಮಿಕರು ಯಾರು ಅನಾಥರಲ್ಲ. ಕಾರ್ಮಿಕರು ದೇಶದ ಬಂಧುಗಳು. ನೀವು ದುಡಿದ್ರೇ ಹೌದಲ್ವಾ ದೇಶ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗೋದು. ಕೊರೋನಾ ಟೈಮಲ್ಲಿ ಕಾರ್ಮಿಕರೆಲ್ಲ ಮನೇಲಿದ್ದಕ್ಕೆ ಏನಾಯಿತು? 5 ರಿಂದ 10 ವರ್ಷ ದೇಶ ಹಿಂದಕ್ಕೆ ಹೋಗಿದೆ. ಯಾರೂ ಮರಿಬೇಡಿ ಇದನ್ನು. ಆರ್ಥಿಕತೆ ನಾವು ಹಿಂದುಳಿದಿದ್ದೀವಿ. ಕಾರ್ಮಿಕರು ದುಡಿದ್ರೇ, ರೈತ ಬೆಳೆದ್ರೇ ತಿನ್ನೋಕ್ಕಾಗೋದು, ಕಾರ್ಮಿಕ ದುಡಿದ್ರೇ ಜೀವನ ಮಾಡೋಕ್ಕಾಗೋದು. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಏನು ಈ ದಿನ ಒಂದು ಸಮಾನತೆಯ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ. ಆ ನಿಟ್ಟಿನಲ್ಲಿ ಹಲವಾರು ಇಲಾಖೆಗಳಿಗೆ ನಾವು ಮಾಹಿತಿ ಮುಟ್ಟಿಸಿದ್ದೀವಿ. ಅತಿ ಶೀಘ್ರದಲ್ಲೇ ಕ್ಷಣದಲ್ಲೇ ಬರ್ತಾ ಇದ್ದಾರೆ ಸಂಬಂಧಪಟ್ಟಂತೆ. ಈಗ ಸಾಹೇಬರು ಒಂದು ರಮೇಶ್ ಸರ್ ಕೂಡ ಬಂದಿದ್ದಾರೆ PF ಇಲಾಖೆಯಿಂದ. ಅವ್ರಿಗೂ ಕೂಡ ಮಾಹಿತಿ ಮುಟ್ಟಿಸಿದ್ದೀವಿ. ಅವರು ಒಂದೆರಡು ಮಾತನ್ನು ನಿಮ್ಮ ಪರವಾಗಿ ಮಾತಾಡ್ತಾರೆ. ತಮ್ಮೆಲ್ಲರನ್ನ ಭೇಟಿ ಆದಮೇಲೆ ಒಳಗಡೆ ಮಾತು. ಇಲ್ಲಿ ಅಧಿಕಾರ ಅವ್ರು ನಡೆಸ್ತಾ ಇರ್ಬೋದು, ಆದರೆ ಆ ಅಧಿಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಕಾರ್ಮಿಕರು. ಅವರು ಇವತ್ತು ದೇವ್ರ ಸ್ಥಾನದಲ್ಲಿ ಇರಬೇಕು. ಇಂಥ ದೇವರುಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ದುಷ್ಟ ಆಡಳಿತದವರಿಗೆ ಶಿಕ್ಷೆ ಆಗಲೇಬೇಕು. ಅದಾಗ್ಲಿಕ್ಕೆ ನಾವು ಬಿಡಲ್ಲ. ಆ ಶಿಕ್ಷೆನ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಆಗಲಿಕ್ಕೆ ನಾವೆಲ್ಲರೂ ಹೋರಾಟದ ಮುಖಾಂತರ ಉತ್ತರ ನೀಡ್ತೇವೆ. ತಮ್ಮೆಲ್ಲರ ಸಹಕಾರ ಇರಬೇಕು. ಇದಕ್ಕೆ ತಾಳ್ಮೆ ಮುಖ್ಯ. ಈಗ ಸಂಬಂಧಪಟ್ಟಿರ್ತಕ್ಕಂಥ PF ಅಧಿಕಾರಿ ಮಾತಾಡ್ತಿದ್ದಾರೆ. ಅವ್ರ ಮಾತುಗಳನ್ನು ಜಸ್ಟ್ ಆಲಿಸ್ಬೇಕು. ಯಾವುದೇ ಕಾರಣಕ್ಕೂ ಯಾರೂ ಧೃತಿಗೆಡಬೇಡ್ರಿ, ಅಳಬೇಡ್ರಿ. ಅಳೋದ್ರಿಂದ ಪರಿಹಾರ ಸಿಗಲ್ಲ, ಹೌದಲ್ವಾ? ಏನೋ ಸಿಂಪತಿಗೆ ಇಟ್ಸ್ಕೋಬೋದು ಅಷ್ಟೇ ನೀವು, ಆದರೆ ಹೋರಾಟದ ಕಿಚ್ಚು ಬೇರೆನೇ ಇರುತ್ತೆ. ದಯಮಾಡಿ ತಮ್ಮ ಸಹಕಾರ ನೀಡಬೇಕು. ಸರ್ ಮಾತಾಡಿ. ಕಾರ್ಮಿಕ ಬಂಧುಗಳಿಗೆ ನಮಸ್ಕಾರ, ಅನಂತ ಕೋಟಿ ನಮಸ್ಕಾರಗಳು. ಯಾಕೆಂದರೆ ನಮಗೆ ಮಾರ್ಚಲ್ಲಿ 1 ತಿಂಗಳು ಸಂಬಳ 4-5ನೇ ತಾರೀಕು ಆಗೋದು. ನಮಗೆ ಅಲ್ಗಡೆ ಹೋಗ್ತೀವಿ ನಾವು. ನಿಮಗೆ 4 ತಿಂಗಳ ಸಂಬಳದ ನಂತರ ಮನೇಲಿ ಎಷ್ಟು ಕಷ್ಟ ಇರ್ಬಂತು ಈಗ ಮಾತಾಡಿದ್ದಾರೆ. ಇದಕ್ಕೆ ಆಡಳಿತ ಮಂಡಳಿಯನ್ನು ಭೇಟಿ ಆಗ್ತಾರೆ. ಅದು ನಮಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟದಿಲ್ಲದರೂ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಬಂದು ಖುದ್ದು ಪರಿಶೀಲನೆ ಮಾಡಿ ನಿಮಗೆ ಸಂಬಳ ಕೊಡಿಸೋದಂತ ಏರ್ಪಾಡು ಮಾಡಬೇಕು. ಫಸ್ಟು ನಿಮಗೆ ಸಂಬಳ ಕೊಟ್ಟ ನಂತರ PF ಬಗ್ಗೆ ನಮಗೆ ಬರ್ತದೆ. ಈಗಾಗಲೇ ಮೇಜರ್ ಡಿಫಾಲ್ಟರ್ ಅಂತ ಹೇಳ್ಬಿಟ್ಟು ಪೇಪರ್ ನೋಟಿಫಿಕೇಶನ್ ಕೊಟ್ಟು ಮೋರ್ ದ್ಯಾನ್ 1 ಕೋಟಿಯಷ್ಟು ರಿಕವರಿ ಮಾಡಿದ್ದೀವಿ. ಮ್ಯಾನೇಜ್ಮೆಂಟ್ ಅವರು ವಿನೀತ್ ಕುಮಾರ್ ಅಂತ 2-3 ಜನ ಬಂದರು. ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದರು ಮೇಜರ್ ಡಿಫಾಲ್ಟರ್ ಅಂತೇಳಿ. ಈಗ ನಿಮಗೆ ನನ್ನ ಒಂದು ಸಲಹೆ, ನಿಮಗೇನಾದ್ರು ಸಂಬಳ ಆಗದಿದ್ದರೆ ಈಗ 1 ಕೋಟಿಯಷ್ಟು ಮಾಡಿ ರಿಕವರಿ ಆಗಿ ನಿಮಗೆ ಅಕೌಂಟಲ್ಲಿದೆ. ಏನಾದ್ರು ಸಣ್ಣ ಪುಟ್ಟ ಇಲ್ನೆಸ್ ಅಂತೇಳಿ ಏನಾದ್ರು ಹಣ ತೊಗೊಳ್ಬೋದು. ಅದೊಂದು ಬೇಕಾದ್ರೆ ಫಾಸ್ಟ್ ಪ್ರೊಸೆಸಿಂಗ್ ಮಾಡಿಸ್ಕೊಡ್ತೀನಿ. PF ಹಣ ವಿಡ್ರಾ ಮಾಡ್ಬೋದು. ಬಟ್ ಸಂಬಳ ನಿಮ್ಮದು ನಾವು ಅಸಿಸ್ಟೆಂಟ್ ಲೇಬರ್ಸ್ ಕಮಿಷನರ್ ಅವರು ಬಂದು ಮೀಟಿಂಗ್ 3ನೇ ತಾರೀಕು ಬಂದು ಮೀಟಿಂಗ್ ಮಾಡ್ತಾರೆ. ನಾವು ಬರ್ತೀವಿ, ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ. ಯಾಕೆಂದರೆ ನೀವು ನಮ್ಮ ಅನ್ನದಾತರು. ಬೇಡ ಸರ್, ಅಲ್ಲ ಅವ್ರೆ ಆದಷ್ಟು ಬೇಗ ಅಂತೇಳಿ. ನೀವು ನಮ್ಮ ಅನ್ನದಾತರು. ಯಾಕೆಂದರೆ 3ನೇ ತಾರೀಕು ಕಡೆ ಶನಿವಾರ, ಅಂದರೆ ಮಂತ್ ಎಂಡು ಆ ಶನಿವಾರ ಈ ಶನಿವಾರ ಅಂದ್ಕೊಂಡು ಕತೆ ಹೇಳ್ತಾರೆ. ಇವತ್ತು ಒಂದಲ್ವಾ, ನಾಳೆ 2, 3 ನಾಳೆ ಸ್ಯಾಟರ್ಡೆ ಸರ್. ಫಸ್ಟು ಓಕೆ. ಅದೇ ಸ್ಯಾಟರ್ಡೆ
ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕಾರ್ಮಿಕರು ನಮಗೆ ಅನ್ನದಾತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವುಗಳು ಇದ್ದರೆ ಸಾವಿರಾರು ಪೇಷಂಟ್ಗಳಿಗೆ ನೀವು ಟ್ರೀಟ್ ಮಾಡ್ತೀವಿ. ದೇವಸ್ಥಾನ ಇದ್ದಾಗಿದೆ ಒಂದು ಕರೆಕ್ಟ್ ನಿಜವಾಗಿಯಾ? ಈಗ ಸರ್ ಒಬ್ಬರು ಉರುಬಿನ್ ಇದ್ರಲ್ಲ, ಅವ್ರ ಮುಖ ನೋಡಿ. ಅವ್ರ ಹತ್ರ ಪೇಷಂಟ್ ಬಂದರೆ ಅವ್ರ ಮಾತಲ್ಲಿ ಅರ್ಧ ರೋಗಿ ಗುಣ ಆಗ್ತಾರೆ. ಅಂಥವ್ರು ನಿಮ್ಮ ಹಾಸ್ಪಿಟ್ಲಿಗೆ ಉಳಿಸ್ಕೊಳ್ಳಿ, ಅವರಿಗೆ ಒಳ್ಳೆ ಸ್ಥಾನ ಕೊಡಿಸಿ. ನಾವು ನಿಮ್ಮೊಟ್ಟಿಗೆ ಇದ್ದೀವಿ. ಈಗ ಅವರು ನಿಮಗೆ ಸಂಬಳ ಕೊಟ್ಟು PF ಕಟ್ಟಿದ್ದಾರೆ. ನಮ್ಮ ಹತ್ರ ಬೇರೆ ಥರದ ಇದಿದೆ, ಅದು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ರಿಕವರಿ ಮಾಡೋ ಟೂಲ್ಸ್ಗಳು ಬೇರೆ ಬೇರೆ ಇದೆ. ನಿಮಗೆ PF ಹಣನ ತೋರಿಸಿ ಕೊಡ್ತೀವಿ. ನಾವು ನಿಮ್ಮೊಟ್ಟಿಗೆ ಇದ್ದೀವಿ. ಧನ್ಯವಾದಗಳು. ಯಾರು ದಿಟ್ಟಿಗಿಡಬೇಡಿ. ಇಂಥ ಹೋರಾಟಗಾರರು ನಿಮ್ಮೊಟ್ಟಿಗೆ ಇದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೊಟ್ಟಿಗೆ ಸಹಕರಿಸಿ. ತುಂಬಾನೇ ಪ್ರಾಬ್ಲಮ್ ಆಗಿದೆ. ಬಟ್ PF ಕಟ್ಟಿಲ್ಲ, ಅದರ ಅಮೌಂಟ್ ಎಲ್ಲ ಕಟ್ ಮಾಡಿದ್ರೆ 40,000 ಹೆಸರು ಕಟ್ಟಾಗಿಲ್ಲ. ಇಲ್ಲ ಸರ್, PF ಅಲ್ಲಿ ಬೇರೆ ಇದೆ. ರಂಜಿತ್ ಸರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. PF ಅಲ್ಲಿ ಸುಮ್ಮನೆ ಕಿವಿ ಗಾಳಿ ಸುದ್ದಿ ಕಿವಿ ಕೊಡಿ. ನಾವು 1 ಕೋಟಿ ಮೇಲ್ಪಟ್ಟು ರಿಕವರಿ ಮಾಡಿದ್ದೀವಿ. ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದೀವಿ. ಅದರಲ್ಲಿ ಇನ್ನು ಒಂದು ಚಿಲ್ಲರೆ ಕಟ್ಟಬೇಕು. ಅವರು ಕಟ್ಟಬೇಕಂದ್ರೆ ಅದು ಲೀಗಲ್ ಪ್ರೊಸೀಜರು, ಬೇರೆ ಟೂಲ್ಸ್ ಇದೆ. ಈಗ ನಿಮಗೆ ಸಂಬಳ ವಿಷಯ ಮುಖ್ಯ. ಫಸ್ಟು PF ನಾವು ಹೇಗೆ ರಿಕವರ್ ಮಾಡೋಕ್ಕೆ ಟೂಲ್ಸ್ಗಳು ಬೇರೆ ಕಮಿಷನರ್ ಹತ್ರ ಇದೆ. ಇವರ ಬ್ಯಾಂಕ್ ಅಕೌಂಟೇ ಬ್ಲಾಕ್ ಮಾಡ್ಬೋದು, ಇವರ ಗಾಡಿ ಸೀಸ್ ಮಾಡೋ ಪವರ್ಸ್ ಇದೆ ಕಮಿಷನರಿಗೆ. ಅದು ಮಾಡಿದರೆ ನಿಮ್ಮ ಸಂಬಳಗಳು ಬಂದಾಗೋದಿಲ್ಲ. ಫಸ್ಟು ನಿಮಗೆ ಸಂಬಳ ಬರಬೇಕು. ನಿಮ್ಮ PF ಕಟ್ಟಾಗ ಎಷ್ಟು 1,200 1,500 ಹೀಗೆ. ನಿಮ್ಮ ಸಂಬಳ 20,000 30,000 ಇರ್ತದೆ. ಅದಕ್ಕೆ ಹೊರಡಿ. ನಿಮ್ಮ ಸಂಬಳ ಬಂದ ನಂತರ ನಾವು PF ಹೆಂಗೆ ರಿಕವರ್ ಮಾಡೋದು ನಾವಿದ್ದೀವಿ. ಅಲ್ಲಿ ಪ್ರಾಪರ್ಟಿ ಅಟ್ಯಾಚ್ ಮಾಡ್ತೀವಿ. ಏನಾದ್ರು ಡೌಟ್ ಇದ್ರೆ ಕೇಳಿ ದಯವಿಟ್ಟು. ಸರ್ ಈಗ ಇವರು ವಿತ್ಡ್ರಾ ಮಾಡ್ಕೊಂಡ್ರೆ ಗೊತ್ತಾಗಲ್ಲ. ಈಗ ಇಲ್ನೆಸ್ ಅಥವಾ ಹೌಸಿಂಗ್ ಆ ಥರ ಏನೋ ಒಂದು ಫಾರ್ಮೆಟ್ ಬನ್ನಿ ನಮ್ಮ ಆಫೀಸ್ಗೆ ಫ್ರೀ ಹೆಲ್ಪ್ ಫ್ರೀ ಹೆಲ್ಪ್ ಇರ್ತದೆ. ಸದ್ಯಕ್ಕೆ ತಗೊಳ್ಳಿ, ತಾತ್ಕಾಲಿಕ ನಿಮ್ಮ ಅಕೌಂಟಿಗೆ 1 or 2 ಡೇಸಲ್ಲಿ ಬಂದ್ಬಿಡ್ತದೆ. ಏನೋ ಒಂದು ಕಾರಣ ಹೇಳ್ತಾರೆ ಅವರು, ಇಲ್ನೆಸ್ ಅಥವಾ ಹೌಸಿಂಗು ಎಜುಕೇಷನ್ ಏನು ಹಾಕೊಂಡು ತಗೊಳ್ಳಿ. ಸದ್ಯಕ್ಕೆ ನಿಮ್ಮ ತಾತ್ಕಾಲಿಕ ಪರಿಹಾರ ಆಗಲಿ, ನಿಮ್ಮ ದುಡ್ಡು ನೀವು ತಗೋಬೋದು. ಅದಕ್ಕೆ ನಾನು ಯಾಕೆ ಮಾಹಿತಿ ಕೊಟ್ಟಿದ್ದು. ಇಲ್ಲ ಸರ್, ಅಕೌಂಟಲ್ಲಿ ಇಲ್ಲ, ನಾವು ರಿಕವರಿ ಮಾಡಿ ನಿಮ್ಮ ಅಕೌಂಟಿಗೆ ಹೋಗಿದೆ. ಕಟ್ಟಿರ್ತಾರಲ್ಲ ಅದು ಇರ್ತದೆ. ಈಗ ನಾವು ಒಂದು 3 ತಿಂಗಳಿಂದ ರಿಕವರಿ ಮಾಡಿದ್ದೀವಿ. ರಿಕವರಿ ಮಾಡವ್ರೆ ಅದೆಲ್ಲ ಸ್ಟೇಟ್ಮೆಂಟ್ ನ ಕಲೆಕ್ಟ್ ಮಾಡಿದೀವಮ್ಮ. ಬೇಕು ಅಂತಂದ್ರೆ ಪ್ರಿಂಟ್ಔಟ್ ಅಲ್ಲಿ ಕೊಟ್ಟಿದ್ದಾರೆ, ಕಲೆಕ್ಟ್ ಮಾಡ್ಬೋದು. ಸ್ಟೇಟ್ಮೆಂಟ್ ಕಲೆಕ್ಟ್ ಮಾಡಿದೀವಿ. ಹೇಳ್ತಿದಾರಲ್ಲ PF ಅಮೌಂಟ್ ಇದ್ದದ್ದು, ಅದು ಅಲ್ಲಿ ಅಕೌಂಟ್ ಅಲ್ಲಿ ಏನಾರ ಬೇಕು ಅದು ನಿಮ್ಮ ಹಣ ನಿಮಗೆ ಇರೋದಲ್ವಾ? ಆನ್ಲೈನಲ್ಲಿ ಹಾಕಿ ತಗೋಬೋದು. ಸರ್ ಮಾತಾಡಿದೀವಿ. ಅದರಿಂದ ಪಾಸ್ಬುಕ್ ಒಂದು ತಗೊಳ್ಳಿ. ಆನ್ಲೈನ್ಗೆ ಹೋಗಿ, ಆನ್ಲೈನ್ ಇಲ್ಲೇ ಒಂದು 20-30 ರೂಪಾಯಿ ಕೊಟ್ಟರೆ, ಯಾಕಂದ್ರೆ ಅದನ್ನು ಮಾಡ್ಬೋದು, ನೀವೇ ಮಾಡ್ಬೋದು ಸ್ವಂತ. ನಿಮ್ಮ ಅಕೌಂಟ್ PF ಅಕೌಂಟ್ ಹಾಕ್ಬಿಟ್ಟು ನಿಮ್ಮ ಪಾಸ್ಬುಕ್ ಅಪ್ಲೋಡ್ ಮಾಡ್ಬಿಟ್ಟು ಏನಕ್ಕೆ ಎಷ್ಟು ಅಮೌಂಟ್ ಹಾಕೊಳ್ಳಿ, ಅವ್ರು ಮಿನಿಮಮ್ ಅಮೌಂಟ್ ಕೊಡ್ತಾರೆ. ಮಿನಿಮಮ್ ಈಸಿಯಾಗಿ ಬರುತ್ತೆ ನಿಮ್ಮ ಅಕೌಂಟ್ಗೆ. ಹಾಕಿದ್ರು ಅಮೌಂಟು, ಮತ್ತೆ ತಿರ್ಗಾ ತಗೋಬಿಟ್ಟಿದ್ದಾರೆ ಸರ್. ಚಾನ್ಸೇ ಇಲ್ಲ. ಅದೆಲ್ಲ ವಿಚಾರಿಸ್ಕೊಂಡು ಬಂದಿದ್ದಾರೆ. ಒಂದ್ಸತಿ ಹಾಕಿರ್ತಾನೆ ಅಮೌಂಟ್ ತೊಗೊಳಕ್ಕೆ ಚಾನ್ಸ್ ಇಲ್ಲ. ನಿಮ್ಮ ಅಕೌಂಟಿಗೆ ತೆಗಿತಾರೆ.